ಎರಡು ಸುತ್ತಿನ ಊಟವನ್ನ ಕೊಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ. ಮೊದಲ ಬ್ಯಾಚಿನ 16 ಸಚಿವರುಗಳಿಗೆ, ಎರಡನೇ ಬ್ಯಾಚ್ನಲ್ಲಿ 15 ಸಚಿವರುಗಳಿಗೆ ಊಟ ಕೊಡಿಸುವಂಥದ್ದು ಸಿದ್ದರಾಮಯ್ಯನವರ ಪ್ಲಾನ್. ಹೀಗಾಗಿ ಮೊದಲ ಸುತ್ತಿನ ಸಭೆ ಇವತ್ತು ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಪ್ರತಿ ಡಿನ್ನರ್ ಮೀಟಿಂಗ್ ಕೂಡ ನಾನಾ ಕಾರಣಗಳಿಗಾಗಿ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ. ಈಗ CM ಸಿದ್ದರಾಮಯ್ಯ ಅವರ ಆತಿಥ್ಯ ಆಯ್ದ ಸಚಿವರುಗಳಿಗಷ್ಟೇ ಆಹ್ವಾನ. ಅಂದರೆ ಮೊದಲ ಸುತ್ತಿನಲ್ಲಿ ಒಂದಿಷ್ಟು ಸಚಿವರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಎರಡನೇ ಸುತ್ತಿನ ಸಭೆಗೆ ಇನ್ನೊಂದಷ್ಟು ಸಚಿವರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಂಪುಟದ ಎಲ್ಲ ಸಚಿವರ ಜೊತೆಗೆ 2 ಹಂತಗಳಲ್ಲಿ ಡಿನ್ನರ್ ಮೀಟಿಂಗನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸೋರಿದ್ದಾರೆ. 2 ಹಂತಗಳಲ್ಲಿ ಡಿನ್ನರ್ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಯವರು. ಇಂದು ಆಯ್ದ 16 ಸಚಿವರುಗಳೊಂದಿಗೆ ಮುಖ್ಯಮಂತ್ರಿಯವರು ಸಭೆಯನ್ನು ನಡೆಸ್ತಾರೆ, ಡಿನ್ನರ್ ಮಾಡ್ತಾರೆ. ಆಯ್ದ 16 ಸಚಿವರುಗಳನ್ನು ಮಾತ್ರ ಕರೆಸ್ಕೊಳ್ತಾ ಇದ್ದಾರೆ. ಬುಧವಾರ ಉಳಿದ 15 ಸಚಿವರ ಜೊತೆಗೆ CM ಅವರ ಡಿನ್ನರ್ ಮೀಟಿಂಗ್ ಅರೇಂಜ್ ಆಗಿದೆ. ಹಾಗೆ 2 ಸುತ್ತಿನಲ್ಲಿ ಈ ಸಭೆಗಳು, ಈ ಊಟ ನಡೆಯುತ್ತಿದೆ. ಡಿನ್ನರ್ ಜೊತೆಗೇನೆ ರಾಜಕಾರಣದ ಚರ್ಚೆಗಳು ಆಗುವಂಥದ್ದು ನಿಶ್ಚಿತ. ಯಾಕಂದರೆ ಡಿನ್ನರ್ನ ಮೆನುಗಿಂತ ಜಾಸ್ತಿಯಾಗಿ ಇಲ್ಲಿರುವಂಥದ್ದು ರಾಜಕಾರಣದ ಮೆನು, ಮೀಟಿಂಗ್ನ ಮೆನು ಭಾಳ ದೊಡ್ಡದಿದೆ. ಒಂದು, ಈಗಾಗಲೇ ಕುರ್ಚಿ ಕಚ್ಚಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳವರು ಪ್ರಸ್ತಾಪಿಸ್ತಿರುವಂಥ ಅನೇಕ ವಿಚಾರಗಳಿದ್ದಾವೆ. ಇದರಲ್ಲಿ ಗೊಂದಲಗಳಿದ್ದಾವೆ ಅನ್ನೋಂಥೇಳಿ ಅವರದೇ ಪಕ್ಷದ ಶಾಸಕರುಗಳು ಹೇಳ್ತಾ ಇದ್ದಾರೆ. ಈ ವಿಚಾರಗಳ ಬಗ್ಗೆ ಅಡ್ರೆಸ್ ಮಾಡಲೇಬೇಕಾಗುತ್ತೆ. ಹೇಗೆ ಇದನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚಿಸ್ಬೋದು. ಅಧಿಕಾರ ಹಂಚಿಕೆಯ ಸಂಬಂಧಪಟ್ಟಂತಹ ಗೊಂದಲಗಳ ಬಗ್ಗೆ ಏನಾದರೂ ಇಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಅಧಿಕಾರದ ಹಂಚಿಕೆಯ ವಿಚಾರಗಳು ಎಷ್ಟು ಮಟ್ಟಿಗೆ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಆದರೆ ಪ್ರಸ್ತಾಪ ಆಗಲೇಬಹುದಾಗಿರುವಂತಹ ವಿಚಾರ ಅಂತ ಹೇಳಿದರೆ ಬೈ ಎಲೆಕ್ಷನ್. ಯಾಕಂದರೆ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತಿದೆ. ಈ 2 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಗೆದ್ದಿರತಕ್ಕಂಥ ಕ್ಷೇತ್ರಗಳಾಗಿರೋದಾಗಿ ಸರ್ಕಾರದ ಪ್ರತಿಷ್ಠೆಯ ಪ್ರಶ್ನೆಯೂ ಕೂಡ ಇಲ್ಲಿ ಇದ್ದೇ ಇದೆ. ಸರ್ಕಾರಕ್ಕೆ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲ್ಲೇಬೇಕಾಗಿದೆ. ಹೀಗಾಗಿ ಬೈ ಎಲೆಕ್ಷನ್ ಬಗ್ಗೆ ವಿಶೇಷವಾಗಿ ಸಚಿವರುಗಳ ಜೊತೆಗೆ ಚರ್ಚೆಯನ್ನು ನಡೆಸಬಹುದು ಸಿದ್ದರಾಮಯ್ಯವರು. ಹಾಗೆಯೇ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಪಕ್ಷದ ರೆಸ್ಪಾನ್ಸಿಬಿಲಿಟಿಯ ವಿಚಾರಗಳಲ್ಲೂ ಕೂಡ ಚರ್ಚೆಗಳು ನಡೀಬಹುದು. ಪಂಚರಾಜ್ಯಗಳ ಚುನಾವಣೆಯನ್ನು ನಾವು ಹೇಗೆ ಮಾಡಬೇಕಾಗುತ್ತೆ, ಏನು ಎತ್ತ ಅನ್ನೋಂಥ ವಿಚಾರದಲ್ಲಿ ವಿಶೇಷವಾಗಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸಚಿವರುಗಳನ್ನು ವಿಶ್ವಾಸಕ್ಕೆ ಪಡ್ಕೊಳ್ಳೇಬೇಕಾಗಿದೆ. 15% ಮೀಸಲಾತಿಯನ್ನು ಒಳ ಮೀಸಲಾತಿಗೆ ಸ್ವರೂಪದಲ್ಲಿ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳ ಸಚಿವರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗಿದೆ. ಹೀಗಾಗಿ ಒಳ ಮೀಸಲಾತಿ ಬಗ್ಗೆ ಅವರು ಚರ್ಚೆಯನ್ನು ನಡೆಸಬಹುದು. ಇನ್ನು GBA ಮತ್ತು ಪಂಚಾಯತಿ ಚುನಾವಣೆಯ ವಿಚಾರದಲ್ಲೂ ಕೂಡ ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಹೇಗೆ ನಿಮ್ಮ ಜಿಲ್ಲೆಗಳಲ್ಲಿ, ಯಾಕಂದರೆ ಉಸ್ತುವಾರಿ ಸಚಿವರುಗಳು ಕೂಡ ಆಗಿರೋದ್ರಿಂದಾಗಿ ಅವರವರ ಜಿಲ್ಲೆಗಳಲ್ಲಿ ಹೇಗೆ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕಾಗಿದೆ. GBA ಎಲೆಕ್ಷನ್ಗೆ ಬೆಂಗಳೂರಿನಲ್ಲಿ ಮಾಡಬೇಕಾಗಿರುವಂಥ ತಯಾರಿ, ಹಾಗೆಯೇ ಪಂಚಾಯತಿ ಎಲೆಕ್ಷನ್ಗಳು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೆ ಈ ಬಾರಿ ಚುನಾವಣೆ ಏಕಕಾಲದಲ್ಲಿ ನಡೆಯುತ್ತೆ. ಆ ಪಂಚಾಯತಿ ಚುನಾವಣೆಗೆ ಬೇಕಂತ ತಯಾರಿ. ಇನ್ನು ಶಾಸಕರ ಅಹವಾಲುಗಳನ್ನು ಸ್ವೀಕರಿಸುವಂತಹ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರುಗಳು ಸಚಿವರ ವಿರುದ್ಧ ತೀವ್ರ ಸಿಟ್ಟಾಗಿದ್ದರು. ಹೀಗಾಗಿ ಶಾಸಕರ ಅಹವಾಲುಗಳನ್ನು ಸ್ವೀಕರಿಸುವಂಥ ವಿಚಾರದಲ್ಲಿ ಏನೇನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಚಿವರ ಜೊತೆಗೆ CM ಅವರು ಚರ್ಚಿಸ್ಬೋದು. ಇನ್ನು ಬಜೆಟ್ನ ಅಂಶಗಳ ಬಗ್ಗೆಯೂ ಕೂಡ, ಯಾಕಂದರೆ ಬಜೆಟ್ನ ನಂತರವೇ ಈ ಒಂದು ಡಿನ್ನರ್ ಮೀಟಿಂಗನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇರೋದರಿಂದಾಗಿ ಸಹಜವಾಗಿಯೇ ಇಲಾಖಾವಾರು ಬಜೆಟ್ಗೆ ಸಂಬಂಧಪಟ್ಟಂತೆಯೂ ಕೂಡ ಸಚಿವರುಗಳಲ್ಲಿ ಇರಬಹುದಾಗಿರ್ತಕ್ಕಂತಹ ಆಕ್ಷೇಪಗಳು ಅಥವಾ ಅವರ ನಿರೀಕ್ಷೆಗಳು, ಈ ವಿಚಾರದಲ್ಲೂ ಕೂಡ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಬಹುದು. ಈ ವಿಚಾರದಲ್ಲಿ ಸಚಿವರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇವತ್ತು ಸಾಯಂಕಾಲ 8 ಗಂಟೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಕರೆದಿದ್ದಾರೆ, ಎಷ್ಟು ಜನ ಕರೆದಿದ್ದಾರೆ ಗೊತ್ತಿಲ್ಲ. ಎಲ್ಲ ಇವತ್ತೇ ಅಲ್ಲ, ಮೊದಲಿಂದ ಕೂಡ ಸೀನಿಯರ್ಸ್ ಅಂತ ಇರ್ತಾರಲ್ಲ ಅವ್ರನ್ನ ಕರೆದು ಅವಾಗ 5 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಈಗ ಅಸೆಂಬ್ಲಿ ನಡೀತಾ ಇದೆ. ವಿಪಕ್ಷದವರು ಏನೇನು ಇಲ್ಲಿ ಕಾರ್ಯತಂತ್ರ ರೂಪಿಸೋದಕ್ಕೆ ನಾವು ಕೂಡ ಮಾಡಬೇಕಲ್ಲ. ಮತ್ತು ರಾಜ್ಯದ ರಾಜಕಾರಣದ ಬಗ್ಗೆ, ಮತ್ತು ಒಳ ಮೀಸಲಾತಿ ಬಗ್ಗೆ, ಮತ್ತು ಇನ್ನೇನಾದರೂ ವಿಚಾರ ಹೇಳಿದರೆ ಮುಖ್ಯಮಂತ್ರಿಗಳು ಜನರಲಿ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರಬೇಕು. ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಇರ್ಬೋದ್ರಿ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ರೆ ಕರೆದಿರ್ತಾರೆ. ಈಗ CM ಅವರು ಕರೆದಿದ್ದಾರೆ ಅಂದರೆ ಈಗ ಡಿನ್ನರು ಮಾಡಬಾರ್ದ ನನ್ನ ಮುಖ್ಯಮಂತ್ರಿಗಳ ಜೊತೆ? ಈಸ್ ಮೈ ಚೀಫ್ ಮಿನಿಸ್ಟರ್.
ಇಫ್ he calls for coffee also I will go, if he calls for dinner also I will go. ಎಲ್ಲರನ್ನೂ ಕರೆದಿದ್ರೆ ಇದಾಗ್ತಿರ್ಲಿಲ್ಲ ಸರ್, ಕೆಲವೊಂದು ಆಯ್ದ ಸಚಿವರನ್ನ ಮಾತ್ರ ಕರೆದಿದ್ದಾರೆ. ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ ಏನು ಇದೇನು ಮಾನದಂಡ ಅಂತೂ ಏನಿರಲ್ಲ ನನ್ನ ಪ್ರಕಾರ. ಬಹುಶಃ ಮುಂದಿನ ಸರಿ ಉಳಿದವ್ರಿಗೆ ಕರೆಸ್ಬೋದು, ಹಂಗೇನಿಲ್ಲ ಅಲ್ಲ. ಈಗ ಎಷ್ಟೊಂದು ಸರಿ ಹಲವಾರು ಸಚಿವರು ಹೋಗಿ ಸಾಹೇಬ್ರಿಗೆ ಭೇಟಿಯಾಗಿರ್ತಾರೆ ಖಾಸಗಿಗೆ, ಅವಾಗ ಉಳಿದವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತೀರಾ ತಾವು? ಇಲ್ಲ.